ಅಂತೂ ಇಂತೂ ಫೈನಲಿ ನಾನು ಚಿಕ್ಕಮಂಗ್ಳೂರಲ್ಲಿ ಒಂದು ದೇವಸ್ಥಾನಕ್ಕೆ ಬಂದೆ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನು ಒಂದು ಬೈಕ್ನ ಹೈಯರ್ ಮಾಡ್ಕೊಂಡಿದ್ದೀನಿ. ಪಾಪ ಅಂಕಲು ನನಗೆ 650 ಮಾತಾಡಿದ್ದಾರೆ, ಅವರು 800 ಕೇಳಿದ್ರು ಫುಲ್ ಡೇಗೆ. ಮ್ಯಾಕ್ಸಿಮಮ್ 3 o'clock ಅಂತ ಹೇಳ್ಬಿಟ್ಟು 600 ಕೊಡ್ತೀನಿ ಅಂತ ಹೇಳಿದ್ದೀನಿ. 50 ಕೊಡಿ ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ಪೆಟ್ರೋಲೆಲ್ಲ ಅವ್ರದ್ದೇನೆ, ಲೈಕ್ ರ್ಯಾಪಿಡೋ ಥರ. ಇಲ್ಲಿ ಬೈಕ್ಗಳೆಲ್ಲ ರೆಂಟಿಗೆ ಸಿಗೋಲ್ಲ. ರೆಂಟ್ ಅಂತಂದರೆ ನಾನು ಬೈಕ್ ಹೈಯರ್ ಮಾಡ್ಕೊಳ್ಳೋಣ ಅಂತಂದರೆ ನಾನೇ ತೊಗೊಂಡೋಗೋಕ್ಕೆ ರೆಂಟಿಗೆ ಸಿಕ್ಕಿಲ್ಲ. ಚಿಕ್ಕಮಂಗ್ಳೂರು ಇನ್ನೂ ಅಪ್ಡೇಟ್ ಆಗಬೇಕು. ಸೊ ಇವಾಗ ಬಂದಿದ್ದೀನಿ ನಾನು ಫೈನಲಿ. ಹೆಂಗಿದೆ ಗೊತ್ತಾ, ಎಲ್ಲ ಕಡೆ ಪೀಸ್ಫುಲ್ಲಾಗಿದೆ. ಇಲ್ಲಿ ದೇವಸ್ಥಾನ, ಈ ಕಡೆ ದೇವಸ್ಥಾನದ ಇಲ್ಲಿ ಬೆಟ್ಟ ಅಂದರೆ ಇದೇ ಬೆಟ್ಟ ಅಂದರೆ ಇಲ್ಲಿ ನೋಡಿ, ಅಲ್ಲಿ ಬೆಟ್ಟ, ಇಲ್ಲಿ ದೇವಸ್ಥಾನ. ಶಿವ ತೋರಿಸ್ತೀನಿ ಬನ್ನಿ. ಚಿಕ್ಕಮಂಗ್ಳೂರಿನ ಮುಳ್ಳಯ್ಯನಗಿರಿ ಬೆಟ್ಟದ ಮಧ್ಯ ಸೀತಾಳಯ್ಯನಗಿರಿ ಅಂತ ಅಂದ್ಬಿಟ್ಟು ಶಿವನ ಟೆಂಪಲ್ ಇದೆ. ಆ ಟೆಂಪಲಿಗೆ ಬಂದಿದ್ದೀನಿ ನಾನು. ಇದರ ಸ್ಥಳ ಮಹಿಮೆ ಏನು ಅಂತ ಅಂದ್ಬಿಟ್ಟು ನಾನು ಒಬ್ರನ್ನ ಕೇಳಬೇಕು ಅಂದ್ಕೊಂಡಿದ್ದೀನಿ. ಇದ್ರ ಡೀಟೇಲ್ಸ್ ಏನಿದೆ ಅಂತ ಅಂದ್ಬಿಟ್ಟು, ಸ್ಥಳ ಮಹಿಮೆ ಅಂತ ಹೇಳ್ತಾರಲ್ಲ, ಈ ಸ್ಥಳದ ಪುರಾಣಗಳು ಅಂತಂದರೆ ನನಗಂತೂ ಗೊತ್ತಿಲ್ಲ. ಈ ಜಾಗಕ್ಕೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಈ ಸ್ಥಳದ ಪುರಾಣ ಏನಿದೆ ಅಂದರೆ, ಇಲ್ಲಿನ ಜನಗಳಿಗೆ ಏನಂತಾರೆ, ಏನಕ್ಕೆ ಇಲ್ಲಿ ದೇವಸ್ಥಾನ ಉದ್ಭವ ಆಗಿದೆ, ಎಷ್ಟು ವರ್ಷದಿಂದ ಇದೆ, ಇಲ್ಲೇನೇನು ಪೂಜೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳನ್ನ ಕೊಡ್ತೀನಿ. ವೆಯ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಇವಾಗ ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಮಾಡೋಣ ಅಂತ ಬಂದಿದ್ದೆ. ಅಲ್ಲಿ ನಾನು ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಆ ದೇವಸ್ಥಾನದ ಸ್ಥಳ ಮಹಿಮೆ ಏನು ಅಂತ ನಾನು ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿರೋ ಲೋಕಲ್ಗಳನ್ನ ಕೇಳ್ತಾ ಇದ್ದೀನಿ. ಈ ಊರಿನ ಜನ ಅಂತ ಇವತ್ತೇನೋ ಹಬ್ಬ ಮಾಡಬೇಕು, ಪೂಜೆ ಮಾಡಬೇಕು ಅಂದ್ಬಿಟ್ಟು ಎಲ್ಲರೂ ಬಂದಿದ್ದಾರೆ. ನಿಮ್ಮ ಹೆಸರು ರಮೇಶ್ ನರಗನಹಳ್ಳಿ. ಓಕೆ. ಈ ದೇವಸ್ಥಾನದ ಯಾವ ದೇವಸ್ಥಾನ? ಯಾವ ಸೀತಾಳ ಮಲ್ಲಿಕಾರ್ಜುನ ಗಿರಿ, ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ. ಇಲ್ಲಿ ಮಹಿಮೆ ಏನು ಅಂತ ಹೇಳಿದ್ರೆ, ವರ್ಷಕ್ಕೆ ಒಂದು ಬಾರಿ ಇಲ್ಲಿ ರಥೋತ್ಸವ ಆಗುತ್ತೆ. 7ನೇ ತಾರೀಕಿಂದ 12ನೇ ತಾರೀಕುವರೆಗೂ ಇಲ್ಲಿ ಡೈಲಿ ಉತ್ಸವ ಆಗುತ್ತೆ. ಇವತ್ತಿಂದ ಸ್ಟಾರ್ಟ್, ಮಾರ್ಚಿಂದಲೇ ಸ್ಟಾರ್ಟ್ ಆಗಿದೆ. ನಾನು ಬಂದಿರೋ ದಿನ ಅಂತಂದ್ರೆ ಎಷ್ಟೊಂದು ಸ್ಪೆಷಲ್ ಆಗಿದೆ. ಮೊದಲ ಹಬ್ಬ ಅಂತ ಇವತ್ತೇ ಮೊದಲ ಹಬ್ಬ ಅಂತೆ. ನನಗೂ ಗೊತ್ತಿಲ್ಲ, ನಾನು ತುಂಬಾ ಲಕ್ಕಿ. ಏನಕ್ಕೆ ಅಂದ್ರೆ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾರು ಬಂದು ಈ ಊರಿನ ಜನಗಳು ಬಂದು ಇಲ್ಲಿ ಹಬ್ಬ ಮಾಡ್ಬೇಕು ಅಂದ್ಬಿಟ್ಟು, ಜಾತ್ರೆ ಮಾಡ್ಬೇಕು ಅಂತ ಎಲ್ಲಾರು ಮಾಡ್ತಾ ಇದ್ದಾರೆ. ಕೆಲಸ ಕಾರ್ಯಗಳನ್ನ ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ನೋಡಕ್ಕೆ ಅಂತ ತುಂಬಾ ಜನ ಬಂದಿದ್ದಾರೆ. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ಜನ ಬಂದಿದ್ದೀರಾ, ಯಾವ ಊರು ನೀವು ಅಂತ ಕೇಳಿದಾಗ ನಾನು ಇದೇ ಊರು ಅಂದ್ರು. ನಾನು ನೋಡಿದ್ರೆ ಬೆಂಗಳೂರಿಂದ ಬಂದಿದ್ದೀನಿ. ಈ ಊರವ್ರು ಏನಕ್ಕೆ ಬಂದಿದ್ದಾನೆ ಅಂತ ಕೇಳಿದಾಗ ಹೇಳ್ತಾ ಇದ್ದಾರೆ. ಈ ಊರಿನ ಸ್ಥಳ ಪುರಾಣ ಏನು ಅಂತ ಹೇಳಿದ್ರೆ, ಸುತ್ತಮುತ್ತ ಇರ್ತಕ್ಕಂಥ ಒಂದು 25 ಹಳ್ಳಿಗಳು ಬರ್ತವೆ. ಆ 25 ಹಳ್ಳಿಯರು ಸೇರಿ ಇವತ್ತಿನಿಂದ ಬುಧವಾರ 12ನೇ ತಾರೀಕು ಜಾತ್ರಾ ಉತ್ಸವಗಳು ಎಲ್ಲ ಊರವರು ಬಂದು ಎಲ್ಲರೂ ಸೇರಿ ಒಟ್ಟೊಟ್ಟಿಗೆ ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ. ಮತ್ತೆ ಮಂಗಳವಾರ ಮಧ್ಯಾಹ್ನ ರಥೋತ್ಸವ ಆಗುತ್ತೆ. ಸೀತಾಳ ಮಲ್ಲಿಕಾರ್ಜುನ ರಥೋತ್ಸವ ಆಗುತ್ತೆ. ಆ ಸ್ಥಳ ಮಹಿಮೆ ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ವಾಮಿ ಅಂದ್ರೆ ನಾವು ತಂದು ಇಟ್ಟಿದ್ದಲ್ಲ ದೇವರಿದು. ಸ್ಥಳ ಮಲ್ಲಿಕಾರ್ಜುನ ಅಂದ್ರೆ ಗಂಗೆ ಒಳಗಡೆ ಲಿಂಗು ಉದ್ಭವ ಆಗಿದೆ. ಆ ತೀರ್ಥನೇ ನಮಗೆ ಕೊಟ್ಟಿದ್ದೀವಿ. ಮೇಲ್ಗಡೆ ಕಾಣ್ತಿರೋ ದೇವರೆಲ್ಲ ಉತ್ಸವ ಮೂರ್ತಿ ಪೂಜೆಗೆ. ಕೆಳಗಡೆ ಬಾವಿ ಒಳಗಡೆ ಇರ್ತಕ್ಕಂಥ ಗಂಗೆ ಒಳಗಡೆ ಉದ್ಭವ ಆಗಿರ್ತಕ್ಕಂಥ ಸೀತಾಳ, ಅದಕ್ಕೆ ಸೀತಾಳ ಮಲ್ಲಿಕಾರ್ಜುನ ಅಂತ. ಸೀತಾಳ ಅಂತ ಅಂದ್ರೆ ನಾನೆಲ್ಲೋ ಹೆಸರು ಅಂತ ಅನ್ಕೊಂಡಿದ್ದೆ. ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ರೆ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ. ಓಕೆ, ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅಂದ್ಬಿಟ್ಟು ಶಿವನ ದೇವಾಲಯ ಇದು. ನಾನು ಏನಕ್ಕೆ ಸೀತಾಳ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅದು ತುಂಬಾ ಸೀತಾ ಇರುವ ಜಾಗದಲ್ಲಿ ಇದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಅದನ್ನ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಏನೋ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಬೇರೆ ಇನ್ನೇನು ಇಲ್ಲಿ ಇವತ್ತಿಂದ ಮೊದಲಾಸೆ ಅಂದ್ರೆ ಇದಕ್ಕೆ ಇಲ್ಲಿ ಹಬ್ಬದ ಪತಿ ಅಂದ್ರೆ ಒಂದು ಶಿವ ಪಾರ್ವತಿ ಮದುವೆ. ಇವತ್ತು ಮದ್ಲಾಸೆ ಅಂತ ಕೇಳಿದ್ರಾ? ಮದ್ಲಾಸೆ ಅಂತ ಹೇಳಿದ್ರೆ ಅಲ್ಲಿ ಗಂಡಿನ ಮನೇಲಿ ಹೆಣ್ಣಿನ ಮನೇಲಿ ಶಾಸ್ತ್ರ ಮಾಡ್ತಕ್ಕಂತ ಏನ್ ಈಗ ನಡೀತಾ ಇದೆ, ಅದೇ ತರ ಇದು ಒಂದು ಪದ್ಧತಿ. ಅದು ಇವತ್ತು ನಾಳೆ ಬೆಳಗಿನ ಜಾವ ಕೆಳಗಡೆ ಒಂದು ಗಂಗೆ ಬಾವಿ ಕಲ್ಯಾಣಿ ಇದೆ. ಅಲ್ಲಿಂದ ಗಂಗೆ ತಂದು ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿನು ಗಂಗೆಗೆ ಮದುವೆ ಮಾಡ್ತೀರಾ, ಪಾರ್ವತಿಗೆ ಮದುವೆ ಮಾಡ್ತೀರಾ? ಗಂಗೆ ಪಾರ್ವತಿ ಇಬ್ರು ಅಂದ್ರೆ ಅದು ಗೊತ್ತಿಲ್ಲ, ಬಟ್ ಮದುವೆ ಕಾರ್ಯಕ್ರಮ ಇದು. ನಾಳೆ ಮುಗಿದ ತಕ್ಷಣ ಆಮೇಲೆ ಸೋಮವಾರ ದಿವಸ ಇಲ್ಲೊಂದು ಸಣ್ಣ ರಥೋತ್ಸವ ಆಗುತ್ತೆ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಮುಹೂರ್ತದ ಕಲ್ಲು ಅಂತೇಳಿ. ಆ ಕಲ್ಲಲ್ಲಿ ಸ್ವಾಮಿನ ಕೂರಿಸಿ, ಗಂಗೆನೂ ಕೂರಿಸಿ, ಎರಡನ್ನೂ ಕೂರಿಸಿ ಒಂದು ಶಾಸ್ತ್ರ ಮಾಡ್ತಾರೆ. ಮದುವೆ ಶಾಸ್ತ್ರ, ಬಾಸುಂದ ಕಟ್ಟೋದು, ಕಳ ಹಾಕೋದು, ಇದೆಲ್ಲ ಸೆರೆ ಹಿಡಿಯೋದು, ಇವೆಲ್ಲ ಶಾಸ್ತ್ರಗಳು ಮದುವೆ ಕಾರ್ಯಕ್ರಮ ನಡೆಯುತ್ತೆ. ಆಮೇಲೆ ಮತ್ತೆ ಅದಾದ್ಮೇಲೆ ಕೆಳಗಡೆ ನಾರ್ಕಂತೆ ಸಿದ್ದೇಶ್ವರ ಅಂತ ಒಂದು ಮಠ ಇದೆ, ಅವರು ಗುರುಗಳು. ಮೇಲ್ಗಡೆ ಮುಳ್ಳಪ್ಪ ಸ್ವಾಮಿ ಮಠ ಅಂತಿದೆ, ಮುಳ್ಳಯ್ಯನಗಿರಿ ಅವರು.
ಅವರು ಇಲ್ಲಿ ಬರ್ತಾರೆ, ಇವರು ಇಲ್ಲಿ ಬಂದು ಜಾತ್ರೋತ್ಸವನ ನಡೆಸ್ಕೊಡ್ತಾರೆ. ಓಕೆ. ಆ ಪಲ್ಲಕ್ಕಿ ಮೇಲೆ ಅವರು ಬರ್ತಾರೆ, ಇವರು ನಡಿಮುಡಿ ಮೇಲೆ ಬಂದು ನಾಳೆ ರಾತ್ರಿ ನಾರ್ಕಂತೆ ಸಿದ್ದೇಶ್ವರ ಈ ಮದುವೆ ಮಾಡ್ಲಿಕ್ಕೆ ಪೌರೋಹಿತ್ಯ ವಹಿಸ್ಕೊಳ್ತಾರೆ ಬಂದು. ದೇವರು ಇನ್ನೊಬ್ರು ಬಂದು ಗುರು, ಈಗ ಮದ್ವೆಗೊಬ್ರು ಪುರೋಹಿತರು ಬೇಕಲ್ಲ, ಆ ರೀತಿ ಅವ್ರು ಬಂದು ವಹಿಸ್ಕೊಂಡು ಮಠದ ಗುರು ಬಂದು ಇಲ್ಲಿ ಮಾಡಿದ್ದಾರೆ. ಅವ್ರಿಲ್ಲ, ಅವ್ರ ಪರವಾಗಿ ಬೇರೆ ನಾವಿದೀವಿ, ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಇಲ್ಲಿ ನಾಡುಗಳು ಅಂತ ಬರ್ತವೆ. ನಾಡುಗಳು ಅಂದ್ರೆ ಒಂದು ಹಳ್ಳಿಗಳನ್ನ 16 ಹಳ್ಳಿ ಸೇರಿಸಿ ಒಂದು ನಾಡು ಅಂತ ಮಾಡಿ. ನಾಡು ಗೊತ್ತಲ್ಲ, ನಾಡು ಇದು ನಮ್ದು ಮೂರೂರು ನಾಡು ಅಂತ. ಮೂರೂರು ನಾಡು. ಇವತ್ತು ನಾವು ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ಇವತ್ತಿಂದ ಪ್ರಾರಂಭ ಮಾಡ್ತೀವಿ. ನಮ್ಮ ಮನೆಗಳಲ್ಲೂ ಸ್ವಚ್ಛವಾಗಿದ್ದು ನಾವು ರಥೋತ್ಸವಕ್ಕೆ ಬರ್ತೀವಿ. ಸ್ವಚ್ಛವಾಗಿದ್ದು ಅಂದ್ರೆ ಇವಾಗಿಂದ ಯಾರು ನಾನ್ ವೆಜ್ ಏನು ಮಾಡಲ್ಲ, ಏನು ಮಾಡೋದಿಲ್ಲ. ಶಿವನಿಗೆ ಅಂತ ಅಂದ್ಬಿಟ್ಟು ಇಷ್ಟು ದಿನ ಅಂತ ಮುಡುಪೆ ಆಗಿದ್ದು ಮಂಗಳವಾರ ಮಧ್ಯಾಹ್ನ ರಥೋತ್ಸವ ಆಗೋವರೆಗೂ ನಾವ್ಯಾರು ನಾನ್ ವೆಜ್ ನ ಯೂಸ್ ಮಾಡೋದಿಲ್ಲ. ಹೌದು. ಓಕೆ, ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಈ ದಿನ ಬಂದಿರೋದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಈ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಂಗೆ ದಿನ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ದೇವಸ್ಥಾನದ ಮುಂದೆಗಡೆ ಒಂದು ಗುಹೆ ಅಂತ ಇದೆ ನೋಡಿ, ಹೆಂಗಿದೆ ಒಂಥರ. ಅವಾಗ ಹುಲಿ ವಾಸವಾಗಿತ್ತಂತೆ ನೋಡಿ. ತಾಯಿಯ ಚಾಮುಂಡೇಶ್ವರಿ ವಾಹನ ಹುಲಿನ ಸಿಂಹ ಅದು ನೋಡಿ ಒಳಗಡೆ. ಅಮ್ಮ ಇವಾಗೂ ಇದೆಲ್ಲ ಇದೆ. ಈ ಕಾಡಲ್ಲಿ ಅವಾಗ ಇಲ್ಲೆಲ್ಲ ಜಾಸ್ತಿ ಜನಗಳು ಯಾರೂ ಇಲ್ಲದೆ ಇರೋ ಟೈಮಲ್ಲಿ ವಾಸವಾಗಿತ್ತಂತೆ. ಇವಾಗಂತೂ ವಾಸವಾಗಿಲ್ಲ. ತುಂಬ ಆಳವಾಗಿದೆ ರೀ. ಅಯ್ಯೋ, ನಾನು ಹೋಗ್ಲ ಒಳಗಡೆ ಒಂದು ಸ್ವಲ್ಪ ದೂರ. ಅಮ್ಮ ಭಯ ಆಯಿತು. ಒಳಗಡೆ ಹೋಗೋಣ ಅಂದರೆ ಏನೋ ಸೌಂಡು, ಅವ್ರ ಗಾಡಿ ರೆಕಾರ್ಡ್ ಮಾಡಿದ್ರಲ್ಲ ಅದು ಇದಾಗೋಯ್ತು. ಮತ್ತು ಇಲ್ಲಿ ಜಾಗ ಎಷ್ಟೊಂದು ತಣ್ಣಗಿದೆ ಅಂತ ಅಂದರೆ, ನಾವು ಮನೆಗಳನ್ನ ನಾವೇಂದ್ರಲ್ಲಿ ಕಟ್ಟಿದ್ರು ಅಷ್ಟು ತಣ್ಣಗೆ ಬರಲ್ಲ. ನಾವು ಇಲ್ಲಿ ಎಷ್ಟು ತಣ್ಣಗಂದರೆ ತುಂಬ ತಣ್ಣಗೆ ಅನ್ನಿಸ್ತಾ ಇದೆ. ಎಷ್ಟು ಕೋಲ್ಡು. ಫ್ರೀಝರಲ್ಲಿ ನಾವೇನಾದರೂ ಇಟ್ಟಿರ್ತೀವಲ್ಲ ವಸ್ತುನ, ಅಂದರೆ ಕಾಳು ಸೊಪ್ಪು ಇಟ್ಟಾಗ ಹಂಗೆ ಕೋಲ್ಡ್ ಅನ್ನಿಸ್ತಾ ಇದೆ ಇಲ್ಲಿ. ಮತ್ತು ಮಳೆಗಾಲದಲ್ಲಿ ಬಂದ್ಬಿಟ್ರಂತೂ ಇಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಚಿಕ್ಕಮಂಗ್ಳೂರಲ್ಲಿ ಇದ್ದರೆ ಹಾಯ್ ಅಂತ ಕಮೆಂಟ್ ಮಾಡಿ. ಇವಾಗ ಗಂಗಾ ಮಾತೆ ಇರೋ ಜಾಗ, ಸೀತಾಳೇಶ್ವರ ಉದ್ಭವ ಆಗಿರೋ ಮೂರ್ತಿ, ಉದ್ಭವ ಮೂರ್ತಿ ಅಂತ ಹೇಳ್ತಾರಲ್ಲ, ಆ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಇದು ಉತ್ಸವ ಮೂರ್ತಿ ಅಂತ ಅಂದರೆ ಎತ್ಕೊಂಡು ಪೂಜೆ ಮಾಡೋದು, ರಥೋತ್ಸವ ಮಾಡೋದು, ಆ ಥರ ಉದ್ಭವ. ಫ್ರೆಂಡ್ಸ್, ಇದು ಆ ದೇವಸ್ಥಾನದಿಂದ ಅರ್ಧ ಕಿಲೋಮೀಟರ್ ದೂರ ಇದೆ. ಹೆಂಗಿದೆ ಗೊತ್ತಾ, ಇಳಿಜಾರು. ಮಳೆಗಾಲದಲ್ಲಿ ಬಂದರೆ ಗ್ಯಾರಂಟಿ ಜಾರುತ್ತೆ. ಅಂದರೆ ಇಂತೂ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದಮೇಲೆ ಎಲ್ಲಿ ಬಂದಿದ್ದೀವಿ ಗೊತ್ತಾ ನೋಡಿ, ಅದೇ ಥರ ಗುಹೆ ಇದೆ. ಇದು ನಂದಿ ಬಾಯಿಯಿಂದ ನೀರು ಬರ್ತಾ ಇದೆ. ಇಲ್ಲಿ ಇದು ಬಾವಿ ಥರ ಇದೆ. ಬಾವಿ ಇದ್ರ ಒಳಗಡೆ ಉದ್ಭವ ಆಗಿರೋದು, ಬಾವಿ ಒಳಗಡೆ ಉದ್ಭವ ಆಗಿರೋದಂತೆ. ನೋಡಿ ನೀರೆಲ್ಲಿಂದ, ಕಲ್ಲೊಳಗಡೆಯಿಂದ ಹೆಂಗೆ ಬರ್ತಾ ಇದೆ ನೋಡಿ. ಇಲ್ಲೆಲ್ಲ ಏನೂ ಇಲ್ಲ. ಇದು ಜರಿ ಅಂತ ಅಂದರೆ ಭೂಮಿ ಒಳಗಡೆಯಿಂದ ಉಕ್ಕುತ್ತೆ. ಆ ಜರಿ ನೋಡಿ ಹೆಂಗೆ ಬರ್ತಾ ಇದೆ. ಕೇಳಿಸ್ತಾ ಇದೆಯಾ ಆ ನೀರಿನ ಸೌಂಡು? ಈ ಕಡೆ ಎಲ್ಲ ಬರುತ್ತೆ, ಆಮೇಲೆ ಇಲ್ಲೆಲ್ಲ ಬರುತ್ತೆ. ಆದರೆ ಈಗಿನ ಮಳೆ ಇಲ್ಲದೆ ಇರೋದಕ್ಕೆ ಇಲ್ಲಿ ಬರುತ್ತೆ. ನನಗೆ ಇಷ್ಟೊಂದು ಪ್ಯೂರಾಗಿರೋದಕ್ಕೆ ಈ ನೀರನ್ನೆಲ್ಲ ಕುಡಿಬೇಕು ಅನಿಸುತ್ತಾ ಇದೆ ನನಗಂತೂ. ಇದು ಈ ಬೆಟ್ಟಗಳಿಂದ ಬರುವ ನೀರು ಏನು ಗೊತ್ತಾ, ಒಂಥರ ಆಯುರ್ವೇದಿಕವಾದ ಗುಣಗಳನ್ನ ಹೊಂದಿರುತ್ತೆ. ಎಲ್ಲ ಮರಗಳ ಮತ್ತು ಬುಡಗಳಿಂದ ಅಡ್ಕೊಂಡು ಬಂದಿರೋದ್ರಿಂದ ಔಷಧಿ ಗುಣಗಳು ಅಂತ ಅಂದರೆ, ನಮ್ಮ ಬೆಟ್ಟದಲ್ಲಿ ಹರಿತಾ ಇರೋ ನೀರನ್ನ, ಸ್ವಚ್ಛವಾದ ನೀರು, ಯಾವುದೇ ಥರ ಕೆಮಿಕಲ್ಸ್ ಇರಲ್ಲ, ಏನೂ ಇರಲ್ಲ. ಇಲ್ಲಿ ಹರಿಯೋ ನೀರು ಬಂದು ಕುಡಿದ್ರೆ ನಮ್ಮ ದೇಹದಲ್ಲಿರುವಂತಹ ಯಾವುದೇ ಥರ ರೋಗ ರುಜಿನಗಳು ಏನೇ ಇದ್ದರೂ ಕೂಡ ಅದು ವಾಸಿ ಆಗುತ್ತೆ. ಅದಕ್ಕೆ ಹೇಳೋದು ದೇವರ ತೀರ್ಥ ಅಂತ ಕುಡಿತಾರೆ ಇಲ್ಲಿನ ನೀರನ್ನ. ದೇವರ ತೀರ್ಥ ಅಂತ ಅನ್ನೋದು ಈ ಸ್ಥಳದ ಮಹಿಮೆ ಅಂತಲೂ ಇರ್ಬೋದು. ದೇವರು ಅದಕ್ಕೋಸ್ಕರ ಅಂತಲೇ ಈ ಥರ ಮಾಡಿರ್ಬೋದು. ತುಂಬ ಚೆನ್ನಾಗಿದೆ. ನಿಮಗೂ ಯಾರಿಗಾದರೂ ಈ ಥರ ಏನಾದರೂ ನಿಮಗೆ ಸ್ಕಿನ್ ಅಲರ್ಜಿಗಳೇ ಆಗಲಿ, ನಿಮ್ಮ ಬಾಡಿಲಿ ಏನಾದರೂ ಇದು ಇರೋದ್ರೆ ಈ ಥರ ಹೆಲ್ದಿ ಆಗಿರೋ ನೀರನ್ನ ಕುಡಿಬೇಕು. ಅದು ಬಿಟ್ಬಿಟ್ಟು ಪ್ಯೂರಿಟಿ ಅಂತ ಅಂದ್ಬಿಟ್ಟು ಆ ನೀರು ಕೆಮಿಕಲ್ ನೀರೆಲ್ಲ ಕುಡಿಯೋದ್ರಿಂದ, ಪ್ಲಾಸ್ಟಿಕಲ್ಲಿ
ಆಚೆ ಇಟ್ಟಿರ್ತಾರಲ್ವಾ, ಎಷ್ಟೊಂದು ಬಿಸಿಲಲ್ಲಿ ಒಣಗಿ ಪ್ಲಾಸ್ಟಿಕ್ಕು ಕೂಡ ಅದು ಆ ಪ್ಲಾಸ್ಟಿಕ್ ಅಂಶ ಹೋಗಿರುತ್ತೆ ನೀರಿನೊಳಗಡೆ. ನೀರಿನ ಬಾಟ್ಲಲ್ಲಿ ಕುಡಿಯೋದು ವಿಧಿನೇ ಇಲ್ಲ ನಮಗೆ. ನಾವೇ ಬೆಂಗಳೂರಲ್ಲಿದ್ದಾಗ ಎಷ್ಟೊಂದು ಕುಡಿತೀವಿ. ಆದರೆ ಇಲ್ಲಿರೋ ಜನಗಳು ಬೋರಿನ ನೀರು ಈ ಥರ ಬಂದಿರೋ ನೀರು ಕುಡಿಯೋದ್ರಿಂದ ಅವ್ರು ತುಂಬ ಆರೋಗ್ಯವಾಗಿರ್ತಾರೆ. ಬೆಂಗಳೂರಲ್ಲಿರೋ ಜನ ಎಲ್ಲ ಅನ್ಹೆಲ್ದಿ ಆಗಿರ್ತೀವಿ ಅಷ್ಟೇ. ಇದೆ ಬಾಟಲ್ ನೀರು. ನಾನಿವಾಗ ಏನು ಮಾಡ್ತೀನಿ ಗೊತ್ತಾ, ಈ ಬಾಟಲ್ ನೀರು ಇನ್ನೂ ಓಪನೇ ಮಾಡಿಲ್ಲ. ಈ ಬಾಟಲ್ನ ಈ ಬಾಟಲ್ ನೀರು ತೆಲ್ಬಿಟ್ಟು ನಾನು ಈ ನೀರು ಹಿಡ್ಕೊತೀನಿ. ಸರಿ, ಇದು ಹಿಡ್ಕೊಳ್ಳಿ ಒಂದು ನಿಮಿಷ. ನೋಡಿ, ಇದು ಇನ್ನೂ ಓಪನೇ ಮಾಡಿಲ್ಲ. ನನಗೆ ಈ ನೀರು ಬೇಡ. ನನಗೆ ಈ ನೀರು ಕುಡಿತಾ ಇದ್ದಾರಲ್ಲ ಚೆಲ್ತಾ ಇದ್ದೀನಿ. ನಾನು ಈ ನೀರು ಹಿಡ್ಕೊತೀನಿ. ಈ ನೀರು ಎಷ್ಟೊಂದು ಫ್ರೀಸರಲ್ಲಿ ನಾವು ಫ್ರಿಜ್ಜಲ್ಲಿ ನೀರು ಇಟ್ಬಿಟ್ಟು ಬಿಸಿಲಲ್ಲಿ ಇದ್ದಾಗ ಕುಡಿತೀವಲ್ಲ, ಅಷ್ಟು ತಣ್ಣಗನ್ನಿಸ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್.